ಖಾಸಗಿ ಉದ್ದಿಮೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವ ವಿಧೇಯಕಕ್ಕೆ ರಾಜ್ಯ ಸರ್ಕಾರ ನಿನ್ನೆ ತಾತ್ಕಾಲಿಕವಾಗಿ ತಡೆಯನ್ನೇನೋ ಕೊಡ್ತು. ಆದರೆ ಅದಕ್ಕೀಗ ಆಕ್ರೋಶ ರಿವರ್ಸ್ ಸ್ಟಾರ್ಟ್ ಆಯಿತು. ಕನ್ನಡ ಪರ ಸಂಘಟನೆಗಳು ಬೆಂಗಳೂರು, ಚಾಮರಾಜನಗರ ಸೇರಿ ವಿವಿಧೆಡೆ ಪ್ರತಿಭಟನೆಗಳನ್ನು ಮಾಡಿದ್ವು. ಈ ಬಗ್ಗೆ ನಿರ್ಧಾರ ತಗೊಳ್ಳೋಕೆ 15 ದಿನ ಗಡುವು ಅಂತ ಹೇಳಿದ್ವು. ಇಲ್ಲದ್ರೆ ನಾವು ಗಲಾಟೆ ಎಬ್ಬಿಸ್ತೀವಿ ಅಂತ ಅವರದ್ದು. ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದವು. ಸದನದ ಒಳಗೆ ಹೊರಗೆ ಕಿಡಿಕಾರದವು. ಇದು ತೊಗಲಕ್ ದರ್ಬಾರ್ ಎಂದು ಬಣ್ಣಿಸಿದವು. ಮೂಡ ವಾಲ್ಮೀಕಿ ಹಗರಣದ ಚರ್ಚೆಯನ್ನು ಡೈವರ್ಟ್ ಮಾಡೋಕ್ಕೆ ಹೀಗೆ ಮಾಡಿದ್ದಾರೆ ಅಂತ ದೂರಿದ್ರು. ಅಂಥದ್ದೇನೂ ಇಲ್ಲ. ಕ್ಯಾಬಿನೆಟ್ನಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಆಗಿರಲಿಲ್ಲ. ಅಷ್ಟರಲ್ಲೇ ಮಾಧ್ಯಮಗಳಲ್ಲಿ ಬಂದಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಬಿಲ್ ತರ್ತೇವೆ ಅಂತ CM ತೇಪೆ ಹಚ್ಚಕ್ಕೆ ನೋಡಿದ್ರು. ಮಿಸ್ಟರ್ ಆನರಬಲ್ CM ಸರ್, ಮಾಧ್ಯಮದಲ್ಲಿ ಬಂದಿದ್ದು ಹೇಗೆ ಅಂತ ನಿಮ್ಮ ಮಾಧ್ಯಮದವ್ರನ್ನ ಕೇಳ್ಕೊಳ್ಳಿ. ಟ್ವೀಟ್ ಮಾಡಿದ್ರಿ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಂಡ್ರು, ಯಾರೋ ಕಂಡುಕೊಂಡವ್ರೆಲ್ಲ ಕಂಡುಕೊಂಡವ್ರು ಬ್ರೀಫಿಂಗ್ ಕೊಟ್ಟರು, ಹಾಗಾಗಿ ಮಾಧ್ಯಮದಲ್ಲಿ ಬಂತು. ಮಾಧ್ಯಮ ಎಲ್ಲಿ ಅದನ್ನೇನು ನಿಮ್ಮ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು ತಂದು ಹೊರಗಾಕಿದ್ದಾರೆ ಅಂತ ಏನಲ್ಲ. ನೀವೇ ಟ್ವೀಟ್ ಮಾಡ್ಕೊಂಡಿದ್ದು, ನೀವೇ ಮೂರು ಸರಿ ಟ್ವೀಟ್ ರಿಪೇರಿ ಮಾಡ್ಕೊಂಡಿದ್ದು. ಮಾಧ್ಯಮಕ್ಕೆ ಯಾಕೆ ಹೇಳ್ತೀರಿ? ಮುಂದಿನ ಕ್ಯಾಬಿನೆಟಲ್ಲಿ ಮಾಡ್ತೀವಿ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಆಂಧ್ರ, ಹರಿಯಾಣ, ಗುಜರಾತ್ನಲ್ಲಿ ಇಂತಹ ಬಿಲ್ ತಂದು ಹಿನ್ನಡೆ ಅನುಭವಿಸಿದ್ರು. ಕಾನೂನಾತ್ಮಕ ಚರ್ಚೆ ತಡೋರು ಈ ಬಿಲ್ ತಡೆದು ಹಿಡಿದ್ದೇವೆ ಅಂತ ಹೇಳ್ಕೊಂಡ್ರು. ರೇ ಸ್ವಾಮಿ ಮಿನಿಸ್ಟರ್ ಸಾಹೇಬ್ರೆ, ಏನು ಬ್ರೈನ್ ಆಫ್ ಆಗಿತ್ತಾ? ಅನೌನ್ಸ್ ಮಾಡೋವಾಗ, ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಳ್ಳೋವಾಗ ಅಲ್ಲೆಲ್ಲ ಹಿನ್ನಡೆ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ಆಗ ಬ್ರೈನ್ ಆಫ್ ಆಗೋಗಿತ್ತಾ ನಿಮಗೆಲ್ಲ? ಅವಾಗ ಗೊತ್ತಿರಲಿಲ್ವಾ ನಿಮ್ಗದು? ಇವೆಲ್ಲ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಅಂತ ನಿನ್ನೆ ಅದನ್ನೇ ಹೇಳಿದ್ದು. ಕೋರ್ಟಲ್ಲಿ ಏನಾಗತ್ತೋ ಬಿಡುತ್ತೋ, ಇನ್ಕ್ಲೂಡಿಂಗ್ ಆಂಧ್ರ ಪ್ರದೇಶ್. ನಿನ್ನೆ ಯಾರೋ ಒಬ್ಬ ಖ್ಯಾತ ವ್ಯಕ್ತಿ ಹೇಳಿದ್ರಲ್ಲ, ಅಮರಾವತಿ ಹೋಗ್ಬಿಡ್ತೀನಿ, ಇವತ್ತ್ಯಾರೋ ವೈಜಾಗ್ ಅಂತೇನೋ ಹಾಕೊಂಡಿದಾರಲ್ಲ. ರೇ ಮಿಸ್ಟರ್ ವೈಜಾಗ್ ಮ್ಯಾನ್, ಯಾರದು ಶರಮವನೆಡು ಮಗನ? ಅದು ತಲೆನೇನಾರು ಬುದ್ಧಿ ಇದೆಯಾ ಅವ್ರಿಗೆ? ಇನ್ನು ನೆಟ್ಟಿಗೆ ಇವತ್ತಿನ ನೆನ್ನೆ ಮೊನ್ನೆ ಮಂತ್ರಿ ಆಗಿದ್ದಾರೆ ಕರೆಕ್ಟಾಗಿ, ಸರಿಯಾಗಿ. ನಿಮ್ಮ ರಾಜ್ಯದಲ್ಲೂ ಇತ್ತು, ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಅಷ್ಟೇ. ನಿಮ್ಮ ರಾಜ್ಯದಲ್ಲೂ ಆಗಿದೆ ಅದು. ಅಂದರೆ ನಿಮ್ಮ ರಾಜ್ಯದ ಜನರ ಆಶಯವೂ ಅದೇ, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು ಅನ್ನೋದು. ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಹೇಳೋದೇನ್ರಪ್ಪ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಉದ್ಯೋಗ ಇಲ್ಲ ಯುವಕರಿಗೆ ಅಂತ. ಇಲ್ಲಿ ಇರುವ ಉದ್ಯೋಗವನ್ನು ಕಿತ್ತುಕೊಂಡು ಹೋದಾಗ ಇನ್ನು ಇರುವುದೆಲ್ಲಿ ಉದ್ಯೋಗ ಲೋಕಲ್ಗೆ? ದಟ್ ಇಸ್ ದ ಪಾಯಿಂಟ್. ಎಸ್, ಗಳನ್ನ ಜನತೆಯ ಬೆದರಿನಿಂದ ತೆಗಿಬೇಕು, ಅದಕ್ಕೋಸ್ಕರವಾಗಿ ಘೋಷಣೆ ಮಾಡಿದ್ರು. ಸರ್ಕಾರವೇ ತೆಗೆದುಕೊಂಡಂತ ನಿರ್ಧಾರದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು. ಈ ಸರ್ಕಾರದ ಬದ್ಧತೆ ಏನು ಅಂತಕ್ಕಂಥದ್ದನ್ನ ಇವತ್ತು ಜನ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೇವಲ ಇವರ ಅಕ್ರಮಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ಈ ರೀತಿಯ ಒಂದು ಆಶಾಭಾವನೆ ಹುಟ್ಟಿಸಿ ಕನ್ನಡ ಮೀಸಲಾತಿ ಬಗ್ಗೆ CM ಅವರು ಪೋಸ್ಟ್ಗಳನ್ನ ಪದೇ ಪದೇ ಚೇಂಜ್ ಮಾಡೋದ್ರಿಂದ 3 ಬಾರಿ ಚೇಂಜ್. ನಿಮ್ಮಿಂದ ನಾವು ಇದನ್ನ ಬಯಸಿರ್ಲಿಲ್ಲ. ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಲಿ, ಈ ಬೆಳವಣಿಗೆ ಒಳ್ಳೇದಲ್ಲ. ಇದೇನು ಒಂಥರ ತೊಗಲಕ್ಕ ದರ್ಬಾರ್ ಆದಂಗಾಗಿದೆ. ಯಾವ ಮೊಹಮ್ಮದ್ ಬಿನ್ ತೊಗಲಕ್ಕೂ ಆಡಳಿತನೂ ಆಗಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯ್ತು, ಪೂರ್ಣ ತೀರ್ಮಾನ ಮಾಡಕ್ಕಾಗ್ಲಿಲ್ಲ ನಾವು. ಅದಕ್ಕೆ ನಾನು ಹೇಳಿದೆ, ಅಷ್ಟರಲ್ಲಿ ಪತ್ರಿಕೆಗೆಲ್ಲ ಬಂದ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ. ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ ನಲ್ಲಿ. ನೋ, ಎಷ್ಟು ಚೆನ್ನಾಗಿ ಯಾಮಾರಿಸ್ತಾರೆ. ಅಲ್ಲಲ್ಲ, ಅವ್ರು ಯಾಮಾರಿಸಿದ್ರೆ ಅವ್ರು ಯಾಮಾರ್ಕೊಳ್ಳಿ, ಯಾಮಾರಕ್ಕೆ ನಾವೇನು ಬಕ್ರಾಗಳಲ್ಲ. ಇಲ್ಲಿ ನಿಮ್ಮ ಇಲಾಖೆಗಳು ಅಥವಾ ನಿಮಗೆ ಸಂಬಂಧಪಟ್ಟವರಿಂದನೇ ಅದು ಆಚೆಗೆ ಬಂದಿದ್ದು. ನೀವು ಅರ್ಜೆಂಟ್ ಮಾಡ್ಕೊಂಡಿದ್ದೀರಿ. ಈಗಲೂ ಹೇಳ್ತೀನಿ, ಸರೋಜಿನಿ ವೈಶಿ ವರದಿ ಪ್ರಕಾರದಲ್ಲೇ ಆಗಬೇಕದು. C ಮತ್ತು D ನೌಕರರ ವರ್ಗಕ್ಕೂ ಜಾಬ್ಗೂ ಹೊರಗಡೆ ಅವ್ರಿಗೆ ಜಾಗ ಕೊಡಬೇಕಾಗಿಲ್ಲ. ಇಲ್ಲ, C D ಎರಡರಲ್ಲೂ. ಮತ್ತು ನಂಬರ್ 2, ಚರ್ಚೆ ಏನಾದ್ರು ಆಗಬೇಕಿದ್ರೆ ಚರ್ಚೆ ಆಗಲಿ. ಅಂದರೆ ಹುಟ್ಟಿನ ವಿಚಾರದಲ್ಲಿ ಚರ್ಚೆ ಇದೆ, ಚರ್ಚೆ ಆಗಲಿ. ವಾಸದ ಬಗ್ಗೆ ಇದೆ, ಚರ್ಚೆ ಆಗಲಿ, ನೋಡೋಣ, ಅದಾಮೇಲಿನ ವಿಚಾರ. ಬಟ್ ಬುರುಡೆ ಬಿಟ್ಟರೆ, ಇದೇ ಮಾಡಿಬಿಟ್ರೆ ಹೋಗ್ಬಿಡ್ತೀವಿ ಅಂತಂದರೆ ಹೋಗು ಅನ್ಬೇಕು ಅವ್ನು ಯಾವಾಗ. ನೆಕ್ಸ್ಟ್, ಇನ್ನು ಕೇರಳ ಮತ್ತು ಆಂಧ್ರ ಪ್ರದೇಶ ಇದರ ಲಾಭ ಪಡೆಯಲಿಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರದ ನಡೆ ಖಂಡಿಸಿ ನಾಸ್ಕಾಂನ ಟ್ವೀಟ್ನ ಶೇರ್ ಮಾಡಿಕೊಂಡಿರುವಂತಹ ನಾರಾ ಲೋಕೇಶ್, ನಿಮಗೆ ನಿರಾಸೆ ಆಗಿರೋದು ಅರ್ಥ ಆಗ್ತಾ ಇದೆ. ವೈಜಾಗ್ ಬನ್ನಿ, ಯಾವುದೇ ನಿರ್ಬಂಧ ಇಲ್ಲದೆ ಎಲ್ಲಾ ರೀತಿಯ ಕೌಶಲ್ಯ ತರಬೇತಿಯನ್ನು ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ಕೇರಳ ಕೈಗಾರಿಕಾ ಮಂತ್ರಿ ರಾಜೀವ್ ಕೂಡ ಇದೇ ಓಪನ್ ಆಫರ್ ಕೊಟ್ಟಿದ್ದು, ಕೇರಳದಲ್ಲಿ ಬುದ್ಧಿವಂತಿಕೆ ಮತ್ತು ಮೆರಿಟ್ ಮಾತ್ರ ನೇಮಕಾತಿಯ ಮಾನದಂಡ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಮಕ್ಕಳು ಕರ್ನಾಟಕದಲ್ಲೇ ಉದ್ಯೋಗ ಪಡೆಯಲು ಅರ್ಹ. ಕೇರಳದಲ್ಲಿ ಬುದ್ಧಿವಂತಿಕೆ ಮೆರಿಟ್ ಎರಡೇ ಇದ್ದಿದ್ರೆ ಇಲ್ಲಿವರೆಗೂ ಉದ್ಧಾರ ಆಗಕ್ಕೆ ನಿಮಗೆ ಬಡ್ದಿದ್ದು ರೋಗ ಏನಾವಾಗ ಆ ಸ್ಟೇಟ್ಗೆ? ಯಾಕೆ ಈ ಸ್ಟೇಟ್ ಇವತ್ತು ಫಿನಾನ್ಷಿಯಲಿ ಆ ಸ್ಟೇಜಿಗೆ ಬಂದಿದೆ? ಯಾಕೆ ಬಂತು? ಯಾರು ಕೇಳ್ಕೊಳ್ಳಲ್ಲ ತಾನೆ. ಯಾಕೆ ಅಲ್ಲಿರೋ ಹುಡುಗರುಗಳು ಬೇರೆ ರಾಜ್ಯಗಳಿಗೆ ಓಡೋಗ್ತಾರೆ ಜಾಬ್ ಗಂಗಾರೆ? ಏನಕ್ಕೆ ಓಡೋಗ್ಬೇಕವರು? ನಿಮ್ಮ ರಾಜ್ಯದಲ್ಲೇ ಇದ್ದಿದ್ದಿದ್ರೆ ಬಂಡವಾಳ ಹುಡುಕ್ತೀನಿ ಅಂದರೆ ಬಂಡವಾಳ ಇದ್ರೆ ತಾನೇ ನಿಮ್ಮ ಹತ್ರ ಕೇರಳದಲ್ಲಿ.
ಯು ಆರ್ ಒನ್ ಆಫ್ ದಿ ಮೋಸ್ಟ್ ಫಿನಾನ್ಷಿಯಲಿ ವೆರಿ ಟಫ್ ಸ್ಟೇಟ್ ಅದು. ಬಂಡವಾಳ ಹೊಡ್ಬಿಡ್ತಾರಂತೆ. ಎಲ್ಲಿಂದ? ಕೇರಳದ ಒಂದೇ ಉದ್ದೇಶ ಅಂದರೆ ಕೇರಳ ಮೊದಲಿಂದ ಅನ್ನೋದು ಎಜುಕೇಷನಲ್ಲಿ ಸ್ವಲ್ಪ ಮುಂದೆ, ಹಾಗಾಗಿ ಅಲ್ಲಿ ಮಕ್ಕಳು ಓದ್ಬಿಡತ್ವೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗಲ್ಲ, ಹೊರಗೆ ಬರಲೇಬೇಕವು, ಬೇರೆ ದಾರಿ ಇಲ್ಲ. ಅದರಲ್ಲಿ ಪ್ರಮುಖ ಆಕರ್ಷಣೀಯ ರಾಜ್ಯ ಕರ್ನಾಟಕನೇ. ಈ ಕಡೆಗೆ ಶಿಫ್ಟ್ ಒಂದು ಮೇಜರಲ್ಲಿ. ಇನ್ಯಾರೋ PCM ಅಲ್ಲ ಫೋನ್ ಪೇನವ್ರು ಯಾರೋ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗ ಮಾಡೋಕೆ ಅರ್ಹರಲ್ವಾ ಅಂತ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್, ನನ್ನ ಪ್ರಕಾರದಲ್ಲಿ ಸರಿ ಇದೆ ಅವ್ರದ್ದು. ಕರ್ನಾಟಕದಲ್ಲಿ ಹುಟ್ಟಿದ್ದ ಮಕ್ಕಳು ಯಾವ ರಾಜ್ಯದಿಂದಾದರೂ ಬಂದು ಈ ರಾಜ್ಯದಲ್ಲಿ ಬಂದಾಗ ತಂದೆ ತಾಯಿ ಇಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಈ ರಾಜ್ಯದಲ್ಲಿ ಕೆಲಸ ಮಾಡೋಕ್ಕೆ ಅರ್ಹರಲ್ಲ ಅಂತ ಹೇಳಕ್ ಬರದೇ ಇಲ್ಲ, ಬರಬಾರ್ದು. ನನ್ನ ಪ್ರಶ್ನೆ ಇಷ್ಟೇ, ಬಂದ ಮೇಲೆ ಉಡಾಫೆ ಹೊಡ್ಕೊಂಡು ಕನ್ನಡನೇ ಕಲಿಬೇಕಾಗಿಲ್ಲ ಅನ್ನೋ ತೋರಿಸೋನಿಗೆ ಬಾರಿಸ್ಬೇಕು ಹಿಡ್ಕೊಂಡು ಅಂತ ನಾನು ಹೇಳ್ತಿರೋದು. ಆಸಕ್ತಿನೇ ಅದನ್ನ ನಾವು ಹೇಳ್ತಿರೋದಿಲ್ಲಿ. ನಾ ಕಲಿಬೇಕಾಗೇ ಇಲ್ಲ, ನಾನು ಇಷ್ಟದಂಗೆ ಇರ್ತೀನಿ, ನಿನ್ನ ಇಷ್ಟದಂಗಿದ್ರೆ ಇರೋಕ್ಕೋಗು ನಿನ್ನ ರಾಜ್ಯಕ್ಕೆ. ಅನ್ನ ತಿನ್ನಕ್ಕೆ ಬಂದವನು ಕಲಿಯಲ್ಲ ಅನ್ನೋದಿದ್ರೆ ಹೇಗೆ? ಅಥವಾ ಇಲ್ಲಿ ನಾನು ದುಡ್ಡು ಮಾಡಕ್ಕೆ ಬಂದಿದ್ದೀನಿ ಇಂದವನು ಕಲಿಯಲ್ಲ ಅಂದರೆ ಹೇಗೆ? ಸ್ಥಳೀಯರಿಗೆ ಜಾಗ ಕೊಡಲ್ಲ ಅಂದರೆ ಹೇಗದು? ಅವ್ರು ಯಾರೋ PCMನವರು ಯಾರೋ ಕೇಳಿದಾರಲ್ಲ, ಫೋನ್ ಪೇನವರಲ್ಲ, ಫೋನ್ ಪೇ CEO ಉದ್ಯೋಗ ಅವ್ರದ್ದು ಸರಿ ಇದೆ, ಅವ್ರದ್ದು ವಾದ ನಾನು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ. ಅವರು ಯಾವುದೋ ಕಾಲದಲ್ಲಿ ಆ ತಂದೆ ತಾಯಿ ಬೆಂಗಳೂರಿಗೆ ಬಂದಿರ್ಬೋದು, ಇಲ್ಲಿ ಮಕ್ಕಳು ಹುಟ್ಟಿರುತ್ತವೆ, ಆ ಮಕ್ಕಳು ಕನ್ನಡದಲ್ಲಿ ಉದ್ಯೋಗ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ನೀವು ಇಲ್ಲಿ ಇಲ್ಲ ನೀವು ಮಾಡೋಂಗಿಲ್ಲ. ರಾಂಗ್ ಅದು, ಇಟ್ಸ್ ನಾಟ್ ಫೇರ್, ಅದು ಫೇರ್ ಅಲ್ಲ. ಅದನ್ನೇ ಹೇಳಿದ್ದು ಚರ್ಚೆಯಲ್ಲಿ ಒಳಪಡಿಸಿ ಇದನ್ನೆಲ್ಲ. ಇಂತಹ ನ್ಯೂನ್ಯತೆಗಳನ್ನು ತೆಗೀರಿ ಹೊರಕ್ಕೆ. ಬಟ್ ಜಾಬ್ ಕೊಡಲೇಬೇಕು, ಕೊಡಲ್ಲ ಆಚೆ ಓಡೋಗ್ಬಿಡ್ತೀನಿ ಅಂತಂದರೆ ಹೋಗಾಯ ಅನ್ಬೇಕು. ಅದೇನು ಮಾಡ್ಕೋತೀಯ ನೋಡ್ತೀವಿ ಅಂತ. ಎಸ್, ರೈತ ಅಪಮಾನಿಸಿದ ಇದಕ್ಕೆ ಆ GT ಮಾಲ್ನವ್ರದ್ದೇನೋ ಗಲಾಟೆ ಆಯ್ತಲ್ಲ, ಈಗ ಅವರೇನೋ ಮಾಲನ್ನು ಬಂದ್ ಮಾಡಿ ಅಂತೇನೋ ಅಂದ್ರಂತೆ, ಅಸೆಂಬ್ಲಿಲೂ ಎಲ್ಲ ಗಲಾಟೆ ಆಯ್ತಂತೆ, ಕ್ರಮ ತಗೊಳ್ಳಿ ಅಂತೆಲ್ಲ ಆಯ್ತಂತೆ. ಒಂದು ವಾರ ಮುಚ್ಚಿಸ್ಬಿಡ್ತೀವಿ ಅಂತ ಮಂತ್ರಿ ಪ್ರಕಟ ಮಾಡಿಬಿಟ್ರಂತೆ. ಆಮೇಲೆ ಮಾಲ್ನವ್ರು ಅಯ್ಯೋ ನಮ್ಮಿಂದ ತಪ್ಪಾಗಿದೆಪ್ಪ, ಕ್ಷಮೆ ಕೇಳ್ತಾ ಇದ್ದೀವಿ, ಎಡವಟ್ಟಿಗೆ ಇರ್ರಪ್ಪ ಅಂತೇಳಿ ನಾವೇ ಬಂದ್ ಮಾಡ್ತೀವಿ ಇರ್ರಪ್ಪ ಅಂತ ಅವರೇ ಬಂದ್ ಮಾಡಿದ್ದಾರೆ. ಈ ಮಧ್ಯೆ ಯಾರ್ಯಾರೋ ಪ್ರೊಟೆಸ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರದಲ್ಲಿ ಒಂದು ಹಂತದಲ್ಲಿ ಅವರಿಗೆ ಕಲಿಸಬೇಕಾದ ಪಾಠವನ್ನು, ಅವರು ನಡೆದುಕೊಳ್ಳಬೇಕಾದ ರೀತಿಯನ್ನು ಹೇಳಾಗಿದೆ ಅನ್ಸತ್ತೆ. ಇನ್ನು ಎಳಿಬೇಕಾಗಿಲ್ಲ ಅದನ್ನ. ಉಡಾಫೆ ತೋರಿಸಿದ್ರೆ ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಅವ್ರು ಉಡಾಫೆ ತೋರಿಸಿದ್ರೆ ಮಾಲೀಕ ಬಂದ್ಬಿಡೋದು ಆಚೆಗೆ, ಏನ್ ಮಾಡ್ಕತ್ತೀರಿ ನಾವು ಬಿಡಲ್ಲ, ಏನ್ ಮಾಡ್ಕತ್ತೀರಿ ಈಗ ನಾನು ಕಟ್ಟಿರೋ ಮಾಲಿದು ಅಂತೆಲ್ಲ ಡ್ರಾಮಾ ಆಡಿದ್ದಿದ್ರೆ ಕರೆಕ್ಟ್, ಒಪ್ಕೋತೀನಿ ನಾನು. ಅವ್ರು ಒಪ್ಕೊಂಡಿದ್ದಾರೆ ಅವ್ರ ತಪ್ಪು ಅಲ್ವಾ? ಇದೇ ಉಡಾಫೆನ ಯಾಕೆ ಕನ್ನಡ ಕಲ್ತ್ಕೋಬೇಕು? ವೈ ಶುಡ್ ಐ ಸ್ಪೀಕ್ ಇನ್ ಕನ್ನಡ? ಯಾಕೆ ಬೋರ್ಡ್ ಚೇಂಜ್ ಮಾಡಬೇಕು? ಯಾವ ಬೋರ್ಡ್ ಚೇಂಜ್ ಮಾಡಬೇಕು ಅಂತ ಅವನನ್ನು ಕೇಳಿ ಪ್ರಶ್ನೆನ. ಅವನನ್ನು ಬಂದ್ ಮಾಡ್ರಿ, ಮಂತ್ರಿ ಬಂದ್ ಮಾಡ್ರಿ ಅವನನ್ನ, ಬೋರ್ಡ್ ಹಾಕಲ್ಲ ಅಂತ ಅವನನ್ನ. ಅಥವಾ ಯಾಕೆ ಕಲಿಬೇಕು ಅನ್ನೋವನನ್ನ ಅವನನ್ನು ಬಂದ್ ಮಾಡ್ರಿ ಕರ್ನಾಟಕದಿಂದ. ಐ ಥಿಂಕ್ ಈ ಮಾಲ್ನವರು ತುಂಬ ದೊಡ್ಡ ಅರ್ಥ ಆಗಿದೆ ಅವ್ರಿಗೆ. ನೇರವಾಗಿ ಮಾಲೀಕ ಫೋನ್ ಮಾಡಿಬಿಟ್ಟು ಸೆಕ್ಯೂರಿಟಿ ಗಾರ್ಡ್ಗೆ ಪಂಚಾಕಂಡು ಅವನು ಬಿಡಬೇಡ ಅಂತ ಏನು ಹೇಳಿರಲ್ಲ. ನನಗೆ ನಂಗೆ ಅನಿಸಿಲ್ಲ ಇನ್ನೂ. ಅವನು ಇಂಡಿವಿಜುವಲ್ ಆಗಿ ತಗೊಂಡಿರೋ ಡಿಸಿಷನ್, ಅವನು ಇಂಡಿವಿಜುವಲಿ ತಗೊಂಡಿದ್ದಾನೆ, ಓವರ್ ಎಂಥೂಸಿಯಾಸ್ಟಿಕ್ ಆಗಿ ಮಾಡಿದ್ದಾನೆ. ಅದಕ್ಕೆ ಅವ್ರು ಕ್ಷಮೆ ಕೇಳಾಗಿದೆ ಮತ್ತು ಅರ್ಥಕೊಂಡಂಗೆ ಕಾಣುತ್ತೆ ಮೇಲ್ನೋಟಕ್ಕೆ. ಬದಲಾವಣೆ ಕಾಣಿಸ್ತಾ. ಮತ್ತು ಮುಚ್ಚು ಇದ್ದಾರೆ 3 ದಿನ, ಇನ್ನು ಎಳೆಯಕ್ಕೆ ಹೋಗ್ಬಾರ್ದು ಅದನ್ನ ತುಂಬಾ. ಉತ್ತರ ಪ್ರದೇಶದಲ್ಲಿ ರೈಲು ದುರಂತ ಸಂಭವಿಸಿದೆ. ಗೋಂಡಾ ಜಿಲ್ಲೆಯ ಪಿಖೌರಾ ಎಂಬಲ್ಲಿ ಚಂಡೀಗಢ ದಿಬ್ರುಗಢ ಎಕ್ಸ್ಪ್ರೆಸ್ ಹಳಿ ತಪ್ಪಿದ್ದು 12 ಬೋಗಿಗಳು ನೆಲಕ್ಕೆ ಉರುಳಿವೆ. 4 ಪ್ರಾಣ ತೆತ್ತಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಘಟನೆ ಸಂಬಂಧಿತವಾಗಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಈ ದುರಂತ ಉಲ್ಲೇಖಿಸಿ ಕೇಂದ್ರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದುರಂತಗಳಿಗೆಲ್ಲ ನಾಳೆ ಈ ಶಿರೂರಲ್ಲಿ ಮಣ್ಣುಗುಡ್ಡ ಕುಸಿದ್ಬಿಟ್ಟಿದೆ. 4 ಗಾಡಿನಲ್ಲಿ ಜನ ಸಿಗಾಕೊಂಡು ಸತ್ತೋಗ್ಬಿಟ್ರು, ಟ್ಯಾಂಕರೇ ಕಿತ್ಕೊಂಡೋಗ್ಬಿಡ್ತು. ಅದನ್ನು ಉಲ್ಲೇಖಿಸಿ ಈಗ JP ನಡ್ಡಾ ಒಂದು ಹಾಕಬೇಕು. ಇದಕ್ಕೆ ನೀವೇ ಹೊಣೆ ಸಿದ್ದರಾಮಯ್ಯ, ಯು ಆರ್ ರೆಸ್ಪಾನ್ಸಿಬಲ್. ಎರಡನೇದು ಆ ಡಿರೈಲ್ಮೆಂಟ್ ವಿಚಾರದಲ್ಲಿ ದೇರ್ ಅಪಿಯರ್ಸ್ ಟು ಬಿ ಸಮ್ ಸಬಟೇಜ್ ಆಕ್ಟಿವಿಟಿ ನಡೆದಂಗೂ ವರದಿ ಬರ್ತಾ ಇದೆ. ಅದಕ್ಕೆ ಆ ವರದಿಗಳು ಬರೋವರೆಗೂ ಸುಮ್ಮನಿರಿ, ಎಲ್ಲ ಬಾಯಿ ಮುಚ್ಕೊಂಡು. ಯಾರೋ ಏನೋ ಕಿತಾಪತಿ ಮಾಡ್ದಂಗಿದೆ ಲೈನಲ್ಲಿ ಅಂತ ಹೇಳ್ತಿದ್ದಾರೆ. ಡ್ರೈವರ್ ಹೇಳ್ತಿದ್ದಾರೆ ಒಂದು ಸಣ್ಣ ಎಕ್ಸ್ಪ್ಲೋಷನ್ ಕೇಳಿಸ್ತು ನನಗೆ ಅದಕ್ಕೆ ಮೊದಲು ಅಂತ ಅಂತಾರೆ ಅವರು. ಹಂಗಾಗಿ ಗೊತ್ತಿಲ್ಲ. ಲೆಟ್ ಅಸ್ ಇನ್ವೆಸ್ಟಿಗೇಟ್ ಆಗಲಿ ಅದು. ಮತ್ತೆ ಎರಡನೇದು, ರೈಲು ದುರಂತ ಕಾಂಗ್ರೆಸ್ ಇದ್ರೂ ಆಗತ್ತೆ, ಬಿಜೆಪಿ ಇದ್ರೂ ಆಗತ್ತೆ. ನಿರ್ವಹಣೆ ಲೋಪ ಅಂತ ಅವರು ನಿರ್ವಹಣೆ ಅದನ್ನೇ ಹೇಳಿದ್ದು. ಆಗಿಲ್ವಾ ಹಂಗಾರೆ? ಈಗ ನಾಳೆ ಬೆಂಗಳೂರಿನ ರಾಜ್ಯ ಹೆದ್ದಾರಿನಲ್ಲಿ ಯಾವ್ದಾರು ಒಂದು ಆಕ್ಸಿಡೆಂಟ್ ಆದ್ರೆ ನಿರ್ವಹಣೆ ಲೋಪ, ನೀವೇ ಜವಾಬ್ದಾರಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಹೋಗ್ಬೇಕು ಮನೆಗೆ, ಅಥವಾ PWD ಮಿನಿಸ್ಟರ್ ಮನೆಗೆ ಹೋಗ್ತಾ ಇರ್ಬೇಕು. ಈಗ ಗುಡ್ಡ ಬಿಸ್ತಿದ್ದಕ್ಕೆ ಶಿರೂರಲ್ಲಿ ಕೃಷ್ಣ ಬೈರೇಗೌಡ ಮಸ್ಟ್ ಗೋ. ಯಾಕೆಂದ್ರೆ ಗುಡ್ಡ ಯಾಕ್ರಿ ಬಿತ್ತು?
ಹೌದು, ನೋಡ್ಕೊಳಕ್ಕಾಗಿ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಂದು ಹೇಳ್ತಾರೆ, ಅವ್ರೇನು ಅಂತಾರೆ, ಮಳೆ ಯಾಕ್ರಿ ಬಂತು, ಗುಡ್ಡ ಯಾಕ್ರಿ ಬಿತ್ತು ಅಂತಾರೆ. ಹೊರಡಿ ನೀವು ಮನೆಗೆಲ್ಲ. ಎಲ್ಲದಕ್ಕೂ ಹೊಣೆ ಆಗಿ ಇಂಡಿಯಾನಲ್ಲಿ ಯಾವುದನ್ನು ರಾಜಕೀಯಕ್ಕೆ ಮಿಕ್ಸ್ ಮಾಡಬೇಕು ಅನ್ನೋ ಆ ಗೆರೆ ಏನಿದೆ ಅದು ಅಳಿಸೋಗ್ಬಿಟ್ಟಿದೆ. ಯಾವುದಕ್ಕೆ ಏನಕ್ಕೆ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು. ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ. ಅವ್ರವ್ರು ತೋಚ್ದಂಗೆ. ಎಸ್, ಇದೇ ಖರ್ಗೆ ಅವ್ರಿಗೆ ತಮಿಳ್ನಾಡಲ್ಲಿ ಹೂಚ್ ಟ್ರಾಜಿಡಿ ಆದಾಗ ಕಳಬಟ್ಟಿ ಕುಡಿದ್ಬಿಟ್ಟು ಜನ ಸತ್ತಾಗ ಏನಾಗಿತ್ತು ಅವ್ರಿಗೆ? ಯಾಕೆ ಟ್ಯಾಗ್ ಮಾಡಲ್ಲ ಅವಾಗ? ಇಂಥ ದುರಂತಗಳಲ್ಲಿ ರಾಜಕಾರಣ ಮಾಡ್ಕೊಳಕ್ಕೆ ಹೋಗೋದು ಒಳ್ಳೇದಲ್ಲ ಯಾರಿಗೆ. ಅದು ಇವ್ರಿಗಾದ್ರೂ ಅಷ್ಟೇ, ಅವ್ರಿಗಾದ್ರೂ ಅಷ್ಟೇ.